ಶ್ರೀ ಗುರುಭ್ಯೋ ನಮಃ. ನಾವೇನು ತಿಳ್ಕೊಂಡ್ವಿ? ಸೀನು ಮತ್ತು ದಾಸ ಅವರು ರಾಜನ ಇದರಲ್ಲಿ ಕೆಲ್ಸಕ್ಕೆ ಹೋಗಿರ್ತಾರಲ್ಲ, ಅಲ್ಲಿ ತುಂಬ ತೊಂದರೆ ಆಗುತ್ತೆ ಅವ್ರಿಗೆ ಮಹಾರಾಣಿಯವರ ತಮ್ಮಂದ್ರಿಂದ. ಆಮೇಲೆ ಹಾಗೂ ಹೀಗೂ ಪಾಪ ಮಹಾರಾಣಿಯವರು ಆನ್ ಟೈಮ್ ಬಂದು ಅವ್ರನ್ನ ಬಿಡಿಸಿ, ಅದರ್ವೈಸ್ ಅವ್ರನ್ನ ಜೈಲಿಗೆ ಹಾಕ್ಬಿಟ್ಟು ತುಂಬ ತೊಂದರೆ ಕೊಟ್ಬಿಡ್ತಾ ಇದ್ರು. ಅದನ್ನು ತಪ್ಪಿಸ್ಬಿಟ್ಟು ಅವ್ರೇನು ಮಾಡಿದ್ರು, ಕಳಿಸ್ಬಿಟ್ರು ಊರಿಗೆ. ಅವರಿಬ್ಬರು ಊರಿಗೆ ಬಂದರು. ಆಮೇಲೆ ಅಮ್ಮ ಮತ್ತೆ ಹೋಗಬೇಡಿ ಅಂತ ಅವ್ರನ್ನ ತಡಿತಾಳೆ. ಮತ್ತೆ ಅವರೆಲ್ಲ ಮನೆಯಲ್ಲೇ ಆರಾಮ್ ಇರ್ತಾರೆ. ರಂಗು, ಈಗ ಪುಟಾಣಿ ಯಾರಿದ್ನಲ್ಲ ಕೊನೆ ತಮ್ಮ, ಅವನಿಗೂ ಕೂಡ ಉಪನಯನ ಮಾಡೋಷ್ಟು ವಯಸ್ಸಾಗಿತ್ತಂತೆ. ಏನೇನೋ ಕಾರಣದಿಂದ ಅವನು ಉಪನಯನ ಮಾಡಕ್ ಆಗಿರ್ಲಿಲ್ಲ. ಸಂಕಾಪುರದಲ್ಲಿ ಒಂದ್ಸರಿ ಮಾಡಿದ್ರಲ್ಲ ಸಾಮೂಹಿಕ ಉಪನಯನ, ಆ ರೀತಿ ಮತ್ತೊಂದ್ಸರಿ ಅದನ್ನ ಇಟ್ಕೊಂಡಂತೆ ನಮ್ ಭಾಗಣ್ಣ. ಭಾಗಣ್ಣ ಕಾರ್ಯಕ್ರಮ ಮಾಡ್ತಾ ಇದ್ದಾನೆ ಅಂತಂದ್ರೆ ಆ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಅಷ್ಟು ತುಂಬಾ ನೀಟಾಗಿರ್ತಾ ಇತ್ತಂತೆ. ಯಾರಿಗೂ ಕೂಡ ತುಂಬಾ ಹ್ಯಾಪಜಾರ್ಡ್ ಆಗಿದೆ ಅಥವಾ ಏನಪ್ಪ ಇದು ಸರಿಯಾಗಿ ಮ್ಯಾನೇಜೇ ಮಾಡಿಲ್ಲ ಅನ್ನುವಂಥದ್ದು ಯಾವತ್ತೂ ಅನ್ನಿಸ್ತಾ ಇರ್ಲಿಲ್ವಂತೆ. ಆ ಹುಡುಗ ಯಾರಿದ್ದಾನೆ ಅಂದ್ರೆ ಉಪನಯನ ಆಗುವಂತ ಹುಡುಗ, ವಟು ಅಂತ ಕರೀತಾರ ಅವನ್ನ, ಅವನ್ ಪರವಾಗಿ ಎಷ್ಟು ಜನ ಬೇಕಾದ್ರೂ ಬರ್ಬೋದು. ಬಂದವ್ರಿಗೆಲ್ಲ ಸೀರೆ, ಬಂದವ್ರಿಗೆಲ್ಲ ಬ್ಲೌಸ್ ಪೀಸು, ಬಂದವ ಗಂಡಸರಿಗೆಲ್ಲ ಪಂಚೆ ಶಲ್ಯ, ಕೈ ತುಂಬ ದಕ್ಷಿಣೆ ಎಲ್ಲ ನಮ್ಮ ಭಾಗಣ್ಣ ಕೊಡ್ತಾ ಇದ್ನಂತೆ. ಉಪನಯನ ಮಾಡಿಸಿದ ತಕ್ಷಣ ಓಡಿಸ್ಬಿಡೋದ ಹಾಗಾದ್ರೆ? ಇಲ್ಲ. ಸಂಧ್ಯಾ ವಂದನೆ ಹೇಗ್ ಮಾಡಬೇಕು, ನಿತ್ಯ ಕರ್ಮಗಳನ್ನ ಯಾವ ರೀತಿ ಕಲಿಬೇಕು ಅನ್ನೋದಕ್ಕೆ ಒಂದೊಂದು ವಟುಗೂನು ಒಂದೊಂದು ಪುರೋಹಿತರನ್ನ ಇಡ್ತಾ ಇದ್ನಂತೆ. ಆ ಪುರೋಹಿತರಿಗೆ ಮತ್ತೆ ಅಸಿಸ್ಟ್ ಮಾಡೋದಕ್ಕೆ ಅಸಿಸ್ಟೆಂಟ್ ಪುರೋಹಿತರು ಬೇರೆ ಇರ್ತಾ ಇದ್ರಂತೆ. ಇವರೆಲ್ಲಾರನ್ನೂ ಕೂಡ ಸಂಕಾಪುರದಲ್ಲಿ ಒಳ್ಳೆ ರೀತಿ ಅವ್ರಿಗೆ ಎಲ್ಲಾ ಟ್ರೀಟ್ಮೆಂಟ್ಗಳನ್ನ ಕೊಟ್ಟು ಇರಿಸೋಂಥ ವ್ಯವಸ್ಥೆಯನ್ನ ಭಾಗಣ್ಣ ಮಾಡಿದ್ದ. ಸಂಧ್ಯಾ ವಂದನೆ ಮಾಡಬೇಕಾದ್ರೆ ಹೇಗೆ ಕೂತ್ಕೋಬೇಕು, ಪ್ರಾಣಾಯಾಮನ ಮಾಡಬೇಕಾದ್ರೆ ರೇಚಕ ಅಂದ್ರೆ ಎಕ್ಸ್ಹೇಲ್, ಉಸಿರನ್ನ ಹೊರಗಡೆ ಬಿಡೋದು ಹೇಗೆ, ಪೂರಕ ಅಂದ್ರೆ ಇನ್ಹೇಲ್, ಉಸಿರನ್ನ ಒಳಗಡೆ ತಗೊಳೋದು ಹೇಗೆ, ಕುಂಭಕ ಅಂದ್ರೆ ಆ ಗಾಳಿಯನ್ನ ನಾವು ಇಟ್ಕೊಳೋದು ಅಲ್ವಾ, ತಡೆದು ಇಟ್ಕೊಳೋ ಅಂಥದ್ದು, ಅದನ್ನ ಪ್ರಾಣವಾಯು ಏನೇನ್ ಮಾಡತ್ತೆ ಕುಂಭಕದಲ್ಲಿ. ಹಾಗಾದ್ರೆ ನಮಗೆ ಸುಮ್ಮನೆ ಅದನ್ನ ಹೋಲ್ಡ್ ಮಾಡೋದು ಗೊತ್ತಿದೆ ಅಷ್ಟೇ, ಬ್ರೆತ್ತನ್ನ. ಆ ಬ್ರೆತ್ ಹೋಲ್ಡ್ ಮಾಡಿದಾಗ ಅಲ್ಲಿ ಬ್ರೆತ್ತನ್ನ ಕಳಿಸಿರ್ತೀವಲ್ಲ, ಹೊರಗಡೆ ಬರಕ್ ಬಿಡ್ತಾ ಇಲ್ವಲ್ಲ ಅದನ್ನ, ಹಂಗಾರ ಅದು ಒಳಗಡೆ ಏನ್ ಮಾಡ್ತಾ ಇರುತ್ತೆ ಅಂತ ಭಾಗಣ್ಣ ಪ್ರತಿ ಒಂದು ವಟುಗೂನು ಕ್ಲೀನಾಗಿ ಅದನ್ನ ವಿವರಿಸ್ತಾ ಇದ್ನಂತೆ. ವಿತ್ ಡೆಮಾನ್ಸ್ಟ್ರೇಷನ್ ಅವನೇ ಮಾಡ್ಬಿಟ್ಟು ತೋರಿಸ್ತಾ ಇದ್ನಂತೆ. ಪ್ರತಿ ಮಂತ್ರದ ಅರ್ಥನ ಬಿಡಿಸಿ ಬಿಡಿಸಿ ವಟುಗೆ ಹೇಳಿಸಿ ಅವ್ರಗಳಿಗೆಲ್ಲ ಕ್ಲೀನಾಗಿ ಅರ್ಥ ಆಗ್ಬೇಕು ಆ ರೀತಿ ಮಾಡ್ತಾ ಇದ್ನಂತೆ. ಸುತ್ತಮುತ್ತಲಿನ ಜನಗಳು, ಒಳ್ಳೆ ಅವಕಾಶ ಅಲ್ವಾ ಇದು? ಹಾಗಾದ್ರೆ ಎಲ್ಲರೂ ಏನ್ ಮಾಡಿದ್ರು, ಹೋದ್ಸರಿಗಿಂತ ಈ ಸರಿ ಜಾಸ್ತಿ ವಟುಗಳದು ರಿಜಿಸ್ಟ್ರೇಷನ್ ಆಯ್ತಂತೆ. ಈ ಕಾರ್ಯಕ್ರಮಕ್ಕೆ ಕಿವಿಯಿಂದ ಕಿವಿ, ಕಿವಿಯಿಂದ ಕಿವಿಗೆ ಹರಡ್ಬಿಟ್ಟು, ಊರಿಂದ ಊರು, ಊರಿಂದ ಊರಿಗೆ ಹರಡ್ಬಿಟ್ಟು ರಾಜರ ತನಕನೂ ವಿಷಯ ಹೋಯ್ತು. ಭಾಗಣ್ಣನ ತಮ್ಮಂದ್ರು ಕೆಲ್ಸ ಬಿಟ್ಟು ಬಂದಿದ್ರಲ್ಲ, ರಾಜರಿಗೆ ಲೇಟಾಗಿ ಗೊತ್ತಾಯ್ತದು. ಗೊತ್ತಾದ್ಮೇಲೆ ಪಾಪ ತುಂಬಾ ಬೇಜಾರು ಮಾಡ್ಕೋತಾರಂತೆ. ಯಾಕಂದ್ರೆ ಅವರೇ ಒತ್ತಾಯ ಮಾಡಿ ಕೆಲ್ಸಕ್ಕೆ ಸೇರ್ಸಿದ್ದು. ಭಾಗಣ್ಣನ ಹತ್ರ ಹೋಗಿ ನಾವು ಕ್ಷಮೆ ಕೇಳಬೇಕು ಅಂತ ಅನ್ಕೊಂಡಿರ್ತಾರೆ. ಮತ್ತೆ ತಮ್ಮಂದ್ರನ್ನ ವಾಪಸ್ ಕರ್ಕೊಂಬರ್ಬೇಕು ಗದ್ವಾಲ್ಗೆ ಅಂತ ಅವ್ರು ಯೋಚನೆ ಮಾಡಿರ್ತಾರಂತೆ ರಾಜರು. ಅಷ್ಟರಲ್ಲಿ ಸಂಕಾಪುರದಲ್ಲಿ ಈ ಸಾಮೂಹಿಕ ಉಪನಯನ ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಅದಕ್ಕೋಸ್ಕರ ನಾವೇ ಬರ್ತೀವಿ ಅಂತ ಹೇಳಿ ಅವರು ಹೇಳಿ ಕಳಿಸ್ತಾರೆ. ಭಾಗಣ್ಣನ್ ಕೊನೇ ತಮ್ಮ ರಂಗು, ಅವನು ಉಪನಯನ, ಜೊತೆಗೆ ಇನ್ನ ತುಂಬಾ ಜನ ಮಕ್ಕಳುಗಳಿಗೂ ಇದೇ ಸಮಯದಲ್ಲಿ ಉಪನಯನ ಮಾಡೋದಿಕ್ಕೆ ಭಾಗಣ್ಣ ರೆಡಿಯಾಗಿರ್ತಾನೆ. ಭಾಗಣ್ಣಂದು ಇನ್ಚಾರ್ಜ್ ಅಂದ್ರೆ ಮೇಲ್ವಿಚಾರಣೆ ಅಂತ ಏನ್ ಹೇಳ್ತೀವಿ, ಅದು ಮಹಾರಾಜರು ಮತ್ತೆ ಮಹಾರಾಣಿಯವರು ಬಂದಿರೋದು ಕೇಳಬೇಕೆ? ಹಂಗಾದ್ರೆ ಸಂಕಾಪುರದ ವೈಭವನ ಎಲ್ಲಾ ಕಡೆ ವೇದ ಮಂತ್ರ ಘೋಷಗಳು, ಹನುಮಂತರಾಯನ್ ಗುಡಿ ಸುತ್ತ ಹೋಮದ ಹೊಗೆನೋ ಹೊಗೆ, ಧೂಮ ಅಂತ ಹೇಳ್ತೀವಿ ಆಯ್ತಾ. ಧೂಮ ಅಂದ್ರೆ ಹೊಗೆ, ಹೋಮ, ಬ್ರಾಹ್ಮಣ ಮುತ್ತೈದೆರೆ ಸಂಭ್ರಮ. ಮುಖ್ಯ ಸಮಾರಂಭ ಆದ್ಮೇಲೆ ರಾಜಧಾನಿಗೆ ಮರಳೋಕ್ಕಿಂತ ಮೊದಲು ರಾಜ ರಾಮ ಭೂಪಾಲ ಅವರು ಭಾಗಣ್ಣನನ್ನ ಪ್ರತ್ಯೇಕವಾಗಿ ಭೇಟಿ ಮಾಡ್ತಾರೆ. ರಾಜಧಾನಿಲಿ ಏನ್ ನಡೀತು ತಪ್ಪಾಯ್ತಲ್ವಾ, ಯಾಕಂದ್ರೆ ಆಲ್ಮೋಸ್ಟ್ ಅವ್ರನ್ನ ಶಿಕ್ಷೆ ಕೊಡೋ ಲೆವೆಲ್ಗೆ ಹೋಗ್ಬಿಟ್ಟಿದ್ರಲ್ಲ ಆ ಮಹಾರಾಣಿ ತಮ್ಮ, ಅದಕ್ಕೆ ಕ್ಷಮೆ ಕೇಳ್ತಾರಂತೆ. ಮತ್ತೆ ಸೀನಪ್ಪ ದಾಸಪ್ಪನ ಗದ್ವಾಲ್ಗೆ
ದಟ್ ವಾಸ್ ದ ಕ್ಯಾಪಿಟಲ್ ದೆನ್. ಗದ್ವಾಲ್ ರಾಜಧಾನಿ ಅಂತ ಏನ್ ಹೇಳ್ತೀವಿ ನಾವು, ಅಲ್ಲಿಗೆ ಕಳಿಸೋ ತರ ಪ್ರಾರ್ಥನೆ ಮಾಡ್ತಾರಂತೆ. ಆಗ ಭಾಗಣ್ಣ ಹೇಳ್ತಾನೆ, ತಮ್ಮಂದ್ರಿಗೆ ರಾಜಧಾನಿಲಿ ನಡೆದಿರೋ ಅನ್ಯಾಯದಲ್ಲಿ ನಿಮ್ಮದೇನು ತಪ್ಪಿಲ್ಲ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಾಗಿದೆ ಮಹಾರಾಜ್ರೆ. ಆದ್ರೆ ನಾನ್ ಹೇಳ್ತೀನಲ್ಲ ಭವಿಷ್ಯ, ಅದ್ರಲ್ಲಿ ನಿಮ್ಗೆ ನಂಬಿಕೆ ಇದೆಯಲ್ವಾ ಅಂತ. ಯಾಕಂದ್ರೆ ಭಾಗಣ್ಣಂದ ಹತ್ರ ಭವಿಷ್ಯ ಕೇಳಬೇಕು ಅಂತಾನೆ ಫಸ್ಟ್ ಟೈಮ್ ಮಹಾರಾಜರು ಬಂದಿದ್ದಲ್ಲಿ. ಹಾಗಾಗಿ ಭಾಗಣ್ಣ ಹೇಳ್ತಾನೆ, ಮುಂದ್ ಏನಾಗುತ್ತೆ ಇನ್ ಕೇಸ್ ಇಫ್ ಐ ಸೆಂಡ್ ಮೈ ಬ್ರದರ್ಸ್ ಅಗೇನ್ ಟು ದ ಡ್ಯೂಟಿ, ಗದ್ವಾಲಕ್ ಕಳ್ಸಿದ್ರೆ ಏನಾಗತ್ತೆ. ನನ್ನ ತಮ್ಮಂದ್ರ ಜಾತಕದ ಮೇಲೆ ನೋಡೋ ರೀತಿ ಅಂದ್ರೆ ಆಸ್ ಪರ್ ದೇರ್ ಹೊರೋಸ್ಕೋಪ್ ಏನಂದ್ರೆ ರಾಜಾಶ್ರಯದ ಹುದ್ದೆ, ಆ ಪೊಸಿಷನ್ ಅನ್ನುವಂಥದ್ದು ಏನಿದೆಯಲ್ಲ ಅದು ಅವ್ರಿಗೆ ಆಗ ಬರ್ತಾ ಇಲ್ಲ. ಅವ್ರಿಗೆ ಆಧ್ಯಾತ್ಮದಲ್ಲಿ ನಿಷ್ಠೆ ಇದೆ, ಅಂದ್ರೆ ಸ್ಪಿರಿಚುಯಲಿ ದೇ ಆರ್ ವೆರಿ ಮಚ್ ಎಲಿವೇಟೆಡ್. ಅದರಲ್ಲಿ ಅವ್ರಿಗೆ ಸಿನ್ಸಿಯಾರಿಟಿ ಅನ್ನುವಂಥದ್ದು ಇದೆ. ಆ ಕ್ಷೇತ್ರದಲ್ಲಿ ಅವರು ಏನ್ ಕಷ್ಟ ಪಡ್ತಾ ಇದ್ದಾರೆ ಅದು ಶ್ರೀಹರಿ ಇಚ್ಛೆ. ಅದು ಅವ್ರು ಇದ್ರಲ್ಲೇ ಮುಂದುವರಿಬೇಕು, ಇದ್ರಲ್ಲೇ ಸಾಧನೆ ಮಾಡಬೇಕು ಅಂತ. ಹಾಗಿರೋದ್ರಿಂದನೇ ಅವ್ರಿಗೆ ಆ ರೀತಿ ತೊಂದರೆ ಆಯ್ತು. ನಾವು ನಿಮ್ದೇ ರಾಜ್ಯ ಅಲ್ವಾ ಇದು, ಅದ್ರಲ್ಲೇ ಇರೋ ಉತ್ತನೂರಲ್ವಾ, ಇಲ್ಲೇ ಇದ್ದುಕೊಂಡು ನಿಮ್ ಕ್ಷೇಮಕ್ಕೋಸ್ಕರ ನಾನು ವೆಂಕಟೇಶ್ವರನನ್ನ ಪ್ರಾರ್ಥನೆ ಮಾಡ್ತೀವಿ, ದಯವಿಟ್ಟು ನಮ್ಮನ್ನ ಜಾಸ್ತಿ ಒತ್ತಾಯ ಮಾಡಬೇಡಿ ಅಂತ ಭಾಗಣ್ಣ ಪ್ರಾರ್ಥನೆ ಮಾಡ್ತಾನೆ. ಮಹಾರಾಜರಿಗೆ ಒಪ್ಪದೆ ಬೇರೆ ವಿಧಿ ಇರಲಿಲ್ಲ. ಮಹಾರಾಜರಿಗೆ ಯೋಚನೆ ಹಿಡ್ಕೋತಂತೆ. ಏನೇ ಕೊಟ್ರುನು ಆಸ್ ಅ ಥ್ಯಾಂಕ್ಸ್ ಗಿವಿಂಗ್ ಏನ್ ಮಾಡ್ತಾ ಇದ್ದಾನ ಅವನು, ಭಾಗಣ್ಣ ಯಾವುದು ಅವನ ಹತ್ರ ಉಳಿಸ್ಕೊಂತ ಇಲ್ಲ. ಸಾರ್ವಜನಿಕರಿಗೆ ಅದನ್ನ ಖರ್ಚು ಮಾಡ್ಬಿಡ್ತಾನೆ, ಫಾರ್ ಎ ಪಬ್ಲಿಕ್ ಸೊಸೈಟಿಗೆ ಖರ್ಚು ಮಾಡ್ತಾ ಇದ್ದಾನ ಅವನು. ಅದಕ್ಕೆ ಹೋಗ್ಲಿ, ಈ ತರ ಸೊಸೈಟಿ ಖರ್ಚು ಮಾಡ್ತಾ ಇದ್ದಾನಲ್ಲ ಕೊಟ್ಟಿದ್ದ ದುಡ್ಡೆಲ್ಲ, ತಮ್ಮಂದ್ರಿಗಾದ್ರೂ ರಾಜಾಶ್ರಯದಲ್ಲಿ ಏನಾದ್ರೂ ಕೊಟ್ರೆ, ನಾವೊಂದು ಪೊಸಿಷನ್ ಕೊಟ್ಟಿದೀವಿ ಅಂದ್ರೆ ಆ ಸ್ಯಾಲ್ರಿನಾದ್ರೂ ಉಳಿಯತ್ತಲ್ಲ ತಮ್ಮಂದ್ರಿಗೆ ಅಂದ್ರೆ ಅದ್ರ ಕತೆ ಹಿಂಗಾಗೋಯ್ತು ಪಾಪ. ಭಾಗಣ್ಣಂಗೆ ಏನ್ ಕೊಟ್ರು ಭಗವಂತ ಸಂತೋಷ ಪಡ್ತಾನೆ. ಹಾಗಾದ್ರೆ ಏನ್ ಮಾಡ್ಬೇಕು ನೋಡಿ, ರಾಜ ತಿಳ್ಕೊಂಡಿದ್ದಾನೆ, ಯಾರು ಭಗವಂತನ ಸೇವೆಯನ್ನ ಮಾಡ್ತಾರೋ ಅಂತವ್ರಿಗೆ ಏನಾದ್ರೂ ಕೊಟ್ರೆ ಆಗ ಭಗವಂತ ಇಂಟರ್ನ್ ಖುಷಿ ಆಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಯೋಚನೆ ಮಾಡ್ತಾರೆ ಮಹಾರಾಜರು. ಕೊನೆಗೆ ಭಾಗಣ್ಣನ ಜೊತೆ ಹೀಗೆ ಪ್ರಾರ್ಥನೆ ಮಾಡ್ತಾರೆ, ಸಂಕಾಪುರದಲ್ಲಿ ನಿಮ್ ತಾಯಿಯವರು ಮುಂಚೆ ವ್ಯವಸಾಯ ಮಾಡ್ತಾ ಇದ್ರು ಅಂತ ಕೇಳಿದೀವಿ, ಆಗ ನಿಮ್ಗೆ ಅದ್ರ ಫಲ ದಕ್ಲಿಲ್ವಂತೆ ಅಂತ. ಅದ್ ನಮಗ್ ಗೊತ್ತಿರ್ಬೋದು. ಆಗ ಶಾನ್ಭೋಗ ವೆಂಕಣ್ಣ ಅವನೇನ್ ಮಾಡ್ದ, ಬಂದ್ ಪಾಪ ಇವಳೇನು ತುಂಬಾ ಖುಷಿ ಪಟ್ಟಿದ್ದು, ಏನೇನ್ ಮಾಡ್ಬೋದು, ಧಾನ್ಯ ಮಾರಿ ಬಂದಿದ್ದ ದುಡ್ಡಿಂದ ರಂಗುಗೆ ಎರಡೆರಡು ಚಡ್ಡಿ ಹೊಲಿಸ್ತೀನಿ ಅಂತೆಲ್ಲ ಮಾತಾಡ್ತಾ ಇದ್ದಿದ್ದು ಇದೆಲ್ಲ ನಾವು ಕೇಳಿದೀವಿ. ಆಗ ವೆಂಕಣ್ಣ ಏನ್ ಮಾಡ್ತಾನೆ, ಶಾನ್ಭೋಗ್ ವೆಂಕಣ್ಣ, ನೀನ್ ಟ್ಯಾಕ್ಸ್ ಕಟ್ಬೇಕಮ್ಮ. ಏನ್ ಟ್ಯಾಕ್ಸು, ಯಾಕೆ, ನೀರು ಉಪಯೋಗಿಸ್ಕೊಂಡಿದ್ಯಾ, ಕೆರೆ ನೀರನ್ನ ನಾವು ಉಪಯೋಗಿಸ್ಕೊಂಡೇ ಇಲ್ವೇ, ನೀನ್ ಉಪಯೋಗಿಸ್ತಾ ಇದ್ರು ನಿನ್ನ ಗಿಡದ ಬೇರುಗಳು ಉಪಯೋಗಿಸಿದ್ಯಮ್ಮ, ಒಳಗಡೆಯಿಂದಾನೇ ತಣಸನ್ನ ಹೀರ್ಕೊಂಡು ಬೆಳೆದ್ಬಿಟ್ಟಿದೆ, ಅದಕ್ಕೆ ನೀನ್ ಟ್ಯಾಕ್ಸ್ ಕಟ್ಟಬೇಕು ಅಂದ್ರೆ ಎಷ್ಟು, ಬೆಳೆದಿರೋ ಬೆಳೆ ಜೊತೆಗೆ ಇನ್ನ ಎಕ್ಸ್ಟ್ರಾ ನೀನೇ ಕೊಡ್ಬೇಕು ಕೈಯಿಂದ ಅಂದಾಗ ಅವಳು ಪಾಪ ಹೆಂಗ್ ಹೌಹಾರ್ ಹೋಗ್ಬಿಟ್ಟಿರ್ತಾಳೆ. ಆಗ್ಲೇ ಭಾಗಣ್ಣ ವೆರಿ ಫಸ್ಟ್ ಟೈಮ್ ಇನ್ ಎ ಪಬ್ಲಿಕ್ ಮಾತಾಡೋದು, ಸಂಕಾಪುರದ ಕೆರೆಯಲ್ಲಿ ನೀರ್ ನಿಲ್ದೆ ಹೋಗ್ಲಿ ಅಂತೆಲ್ಲ ಹೇಳಿ ಶಾಪ ಕೊಡ್ತಾನೆ ಅಂತ. ಆ ಕತೆ ಮಹಾರಾಜರು ಗೊತ್ತಿರುತ್ತೆ. ಅದಕ್ಕೆ ಮುಂದೆ ನಾವು ಹಂಗಾಗ್ದಂಗೆ ನೋಡ್ಕೋತೀವಿ, ಇಡೀ ಸಂಕಾಪುರ ಗ್ರಾಮನ ನಿಮಗ್ ಕೊಟ್ಟು ಬಿಡ್ತೀವಿ, ನೀವದನ್ನ ಬೇರೆ ಅವ್ರಿಗೆ ಕೊಡ್ದಂಗೆ ವಂಶ ಪಾರಂಪರ್ಯವಾಗಿ ಅನುಭವಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಭಾಗಣ್ಣ ಬೇರೆ ಯಾರಾದ್ರೂ ಆಗಿದ್ರೆ ವಾವ್ ವಾಟ್ ಅ ಗ್ರೇಟ್ ಚಾನ್ಸ್, ಲಕ್ ತಿರುಗ್ತು ನಮ್ದು ಅಂತ ಅನ್ಕೊಳೋರೇನೋ, ಭಾಗಣ್ಣ ವಾಸ್ ಗ್ರೇಟ್. ಅವನ್ ಅನ್ಕೋತಾನೆ, ನಿಮ್ಮ ಅಭಿಮಾನ ದೊಡ್ಡದು ರಾಜ್ರೆ, ಆದ್ರೆ ಈ ನೆಪದಿಂದ ನಮ್ಮನ್ನ ಇಲ್ಲಿ ಕಟ್ಟಾಕೋ ವ್ಯವಸ್ಥೆ ಮಾಡಬೇಡಿ. ಹೆಚ್ಚಿಂದ ಐಶ್ವರ್ಯ ಮನುಷ್ಯನೇನ್ ಮಾಡತ್ತೆ, ಕ್ರಿಯಾಹೀನ ಲೇಸಿ ಮಾಡ್ಬಿಡತ್ತೆ. ಶ್ರಮಾನೇ ಇಲ್ಲ ಅಲ್ಲ, ಕೂಜ್ಜಾಗದಲ್ಲಿ ದುಡ್ಡು ಬರ್ತಾ ಇದ್ರೆ ಏನ್ ಮಾಡತ್ತೆ, ಬೇಡದೆ ಇರೋ ಕೆಲ್ಸಕ್ಕೆಲ್ಲ ಆ ದುಡ್ಡನ್ನ ಖರ್ಚು ಮಾಡ್ತೀವಿ. ಜನರನ್ನ ದುಡಿಯೋ ರೀತಿ ಎನ್ಕರೇಜ್ ಮಾಡ್ಬೇಕು, ಅದು ರಾಜಧರ್ಮ. ಬಿಟ್ಟಿ ಸೇವೆ ಕೊಡೋದಲ್ಲ, ಬಿಟ್ಟಿ ಭಾಗ್ಯ ಅಲ್ಲ. ರಾಜಧರ್ಮ ಅಂದ್ರೆ ಏನು ಅಂದ್ರೆ ಜನ ದುಡಿಯೋ ರೀತಿ ಮಾಡ್ಬೇಕು, ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳೋ ರೀತಿ ಮಾಡ್ಬೇಕು. ಅದಕ್ಕೆ ಏನೆಲ್ಲ ಫೆಸಿಲಿಟೀಸ್ ಬೇಕು ಆ ಫೆಸಿಲಿಟೀಸ್ ಕೊಡ್ಬೇಕು, ನಾಟ್ ಅದರ್ವೈಸ್. ಕರೆಂಟ್ ಫ್ರೀ ಕೊಡ್ತೀನಿ ಅನ್ನೋದು, ಬಸ್ ಫ್ರೀ ಕೊಡ್ತೀನಿ ಅನ್ನೋದು, ತಿಂಗಳು ದುಡ್ಡು ಹಾಕ್ತೀನಿ ಅನ್ನೋದು, ಇನ್ನೆಲ್ಲೋ ಗ್ಯಾಸ್ ಸಿಲಿಂಡರ್ ಕೊಡ್ತೀನಿ ಅನ್ನೋದು, ಈ ತರ ಮಾಡಿ 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 ಜನಗಳನ್ನ ಲೇಸಿ ಮಾಡ್ಬಿಟ್ರೆ, ಕ್ರಿಯಾಹೀನರನ್ನಾಗಿ ಮಾಡ್ಬಿಟ್ರೆ ನಾಳೆ ದಿನ ಏನಕ್ಕೂ ಪ್ರಯೋಜನ ಇಲ್ದಂಗ್ ಬಂದ್ಬಿಡ್ತಾರ ಅವರು. ತಮಿಳ್ನಾಡಲ್ಲೂ ಅದೇ ಆಗಿದ್ದು, ಕರ್ನಾಟಕದಲ್ಲೂ ಸೇಮು, ಆಂಧ್ರ ಪ್ರದೇಶಲ್ಲೂ ಸೇಮು. ನಮ್ಗೇನ್ ತಗೊಂಡೋಗಿ ಅವ್ರ ಟ್ರೆಜರಿಲಿ ಏನ್ ಕೂಡ್ಸೋದಿಲ್ಲ.
ಅವ್ರದ್ದು ಎಷ್ಟು ಲೆಕ್ಕಾಚಾರ ಉಳಿದಿದೆ ಅಂತ ಗೊತ್ತಾಗಲ್ಲ. ಸಾಲ ಮಾಡಿ ನಮ್ಮನ್ನ ಅಡ ಇಟ್ಬಿಟ್ಟಿರ್ತಾರೆ. ಇಡೀ ಕರ್ನಾಟಕ ಅಡ ಇಟ್ರೂ ನಮಗ್ ಗೊತ್ತಾಗಲ್ಲ. ಆ ರೀತಿ ಎಲ್ಲಿಂದ ದುಡ್ಡು ತರ್ತಾರೆ? ಅವ್ರ ಜೋಬಿನ್ ತರ್ತಾರೇನು ಅದನ್ನ ಕೊಡೋದಿಕ್ಕೆ? ಅವರೆಲ್ಲ ಕೊಡೋದು ನಮ್ ಟ್ಯಾಕ್ಸ್ ದುಡ್ಡೇ. ನಾವಿಲ್ಲಿ ಬೆಳಿಗ್ಗೆಯಿಂದ ರಾತ್ರಿ ತನಕ ದುಡಿದು ದುಡಿದು ಟ್ಯಾಕ್ಸ್ ಕಟ್ಟಬೇಕು. ಏನೂ ದುಡಿದಂಗೆ ಮನೇಲಿ ಕುತ್ಕೊಂಡು ತಿನ್ನೋಕೆ ಒಂದು ಸೊಸೈಟಿ ರೆಡಿಯಾಗಿದೆ. ಅಂಥ ಇದನ್ನ ಮಾಡುವಂಥದ್ದು ರಾಜಧರ್ಮ ಅಲ್ಲ. ಅದರಿಂದ ಇವ್ರಿಗೆ ಗೊತ್ತಿಲ್ಲ. ಬಿಕಾಸ್ ದಿಸ್ ಇಸ್ ದ ಮೇಜರ್ ಪ್ರಾಬ್ಲಮ್ ವಿಚ್ ವಿ ಆರ್ ಫೇಸಿಂಗ್. ಯಾರಿಗೂ ಸ್ಕ್ರಿಪ್ಚರಲ್ ಅವೇರ್ನೆಸ್ ಅನ್ನುವಂಥದ್ದಿಲ್ಲ. ರಾಜ ಜನಗಳಿಗೆ ಧರ್ಮ ಮಾರ್ಗದಲ್ಲಿ ನಡೆಯೋ ರೀತಿ ಮಾಡ್ದ ಅಂದ್ರೆ ಜನ ಮಾಡೋ ಪುಣ್ಯದಲ್ಲಿ ಕಾಲ್ ಭಾಗ ರಾಜಂಗ್ ಬರುತ್ತಂತೆ. ಫ್ರೀಯಾಗಿ ಬಂದ್ಬಿಡ್ತ ಅವನ್ಗೆ. ಜನ ಏನಾದ್ರೂ ಒಳ್ಳೆ ಕೆಲಸ ಮಾಡಿದ್ರು ಅಂದ್ರೆ ರಾಜಂಗ್ ಅದ್ರಲ್ಲಿ ಶೇರ್ ಹೋಯ್ತು. ಅದೇ ಜನಗಳ ಪಾಪದ ಕೆಲಸ ಮಾಡಿದ್ರು ಅಂದ್ರೆ ಆಗ್ಲೂ ರಾಜಂಗೆ ಶೇರ್ ಹೋಗುತ್ತಂತೆ. ಸೊ ಹಾಗಾದ್ರೆ ಎಷ್ಟು ಶೇರ್ಗಳು ಇವ್ರು ತಗೋತಾ ಇದ್ದಾರೆ ಅನ್ನೋ ಅಂತದನ್ನ ಅವ್ರ ಪ್ರಜ್ಞೆನೇ ಇಲ್ಲ. ಯಾಕಂದ್ರೆ ನಮ್ಮ ಹತ್ರ ಎಲ್ಲ ಪಾಪದ ಕೆಲಸ ಮಾಡಿಸ್ತಾ ಇದ್ದಾರೆ. ಅವರೇ ಪಾಪಿಗಳು. ಅದ್ರಲ್ಲಿ ನಮ್ಗೊಂದಿಷ್ಟು ಪಾಪದ ಕೆಲಸ ಮಾಡಿಸ್ತಾ ಇದ್ದಾರೆ, ನಮ್ಗೆಲ್ಲ ಫ್ರೀ ಆಗಿ ಕೊಟ್ಬಿಟ್ಟು. ಹಾಗಿದ್ದಾಗ ಎಷ್ಟು ಪಾಪ ಅನ್ನುವಂಥದ್ದನ್ನ ಅವ್ರು ಮೂಟೆ ಹೊತ್ಕೋತಾ ಇದ್ದಾರೆ. ನೆಕ್ಸ್ಟ್ ಅವ್ರ ಜರ್ನಿ ಯಾವ್ದಕ್ ರೆಡಿ ಮಾಡ್ಕೋತಾ ಇದ್ದಾರೆ? ಟುವರ್ಡ್ಸ್ ದ ಹೆಲ್. ಅದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಈಗ ಅದನ್ನೇ ಹೇಳ್ತಾ ಇರೋದು, ಜನ ದುಡಿಯೋದಕ್ಕೆ ಏನ್ ಕಷ್ಟ ಆಗ್ತಾ ಇದೆ ಅವ್ರಿಗೆ? ಈಗ ಅಟ್ ಪ್ರೆಸೆಂಟ್ ಏನೋ ಅನ್ಎಂಪ್ಲಾಯ್ಮೆಂಟ್ ಇದೆಯಾ, ಮತ್ತೊಂದೇನಾದ್ರೂ ಇದೆಯಾ? ಭಾಗಣ್ಣ ಹೇಳ್ತಾ ಇದ್ದಾನೆ, ನಾಟ್ ಮೈ ವರ್ಡ್ಸ್. ಅದಕ್ಕೆ ಬರೋ ಅಂತ ಅಡ್ಡಿಗಳನ್ನ ಏನಿದೆ ಅದನ್ನ ಪರಿಹಾರ ಮಾಡಬೇಕಾಗಿರೋದು ರಾಜನೀತಿ. ಹಾಗಾದ್ರೆ ಯಾವ ರೀತಿ ಸರಿಯಾಗಿ ಒಂದು ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದನ್ನ ಕ್ರಿಯೇಟ್ ಮಾಡಬೇಕು? ಹಳ್ಳಿಗಳನ್ನೇನು ಡೆವಲಪ್ ಮಾಡಲ್ಲ. ಎಲ್ಲ ಸಿಟಿಗಳಿಗೆ ತಂದು ತಂದು ಅದ್ರ ಸುತ್ತಾನೆ ಪ್ಲಾನ್ಗಳನ್ನ ಮಾಡ್ತಾ ಇದ್ರೆ ಹಳ್ಳಿಲಿ ಎಕರೆಗಟ್ಲೆ ಜಾಗ ಇಟ್ಕೊಂಡಿರೋರು ಬಂದ್ಬಿಟ್ಟು ಅವ್ರಿಗೆ ಮೈ ಭಾರ ದುಡಿಯೋದಿಕ್ಕೆ. ಅವ್ರಿಗೆ ಸಿಟಿದು ತಳಕು ಬಳಕು ಬೇಕು. ಬಂದ್ಬಿಟ್ಟು ಪೆಟ್ರೋಲ್ ಬಂಕ್ಗಳಲ್ಲಿ ಕೆಲಸ ಮಾಡ್ತಾರೆ, ಮಾಲ್ಗಳಲ್ಲಿ ಕೆಲಸ ಮಾಡ್ತಾರೆ, ಕಸ ಗುಡಿಸೋರಾಗಿ ಕೆಲಸ ಮಾಡ್ತಾರೆ. ಬಟ್ ದೇ ಡೋಂಟ್ ವಾಂಟ್ ಟು ಬೆಂಡ್ ದೇರ್ ಬಾಡಿ ಇನ್ ದ ಫೀಲ್ಡ್. ಕೊನೆಗೆ ಏನ್ ಊಟ ತಿಂತಾರೋ, ಮಣ್ಣು ತಿಂತಾರೋ, ಏನ್ ತಿಂತಾರೋ ಭಗವಂತಂಗೆ ಗೊತ್ತು. ನೆಕ್ಸ್ಟ್ ಬರೋ ಜನರೇಷನ್ ಈ ರೀತಿ ನಮ್ಮನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ. ಭಾಗಣ್ಣ ಹೇಳ್ತಾ ಇದ್ದಾನೆ, ಅಡ್ಡಿಗೆ ಏನ್ ಆಗ್ತಾ ಇದೆ ಅದನ್ನ ಪರಿಹಾರ ಮಾಡಬೇಕು. ಅದು ರಾಜನೀತಿ ಅಂತ ಅನ್ನಿಸ್ಕೊಳೋದು. ಅದನ್ ಬಿಟ್ಟು ಜಹಗೀರ್ ತಗೊಳ್ಳಿ, ನಿಮಗ್ ಕೊಟ್ಬಿಡ್ತೀನಿ ನಾನು, ಇರೋ 4 ಜನಕ್ಕೆ ಎಷ್ಟು ಬೇಕು, ಇಡೀ ಸಂಕಾಪುರ ಪೂರ್ತಿ ಬೇಕಾ? ಆ ರೀತಿ ಯೋಚನೆನ ಕೈ ಬಿಟ್ಬಿಡಿ ಅಂತ ಭಾಗಣ್ಣ ಕೇಳ್ಕೊತಾನಂತೆ. ಅದಕ್ಕೆ ನೀವು ಈಗೇನೋ ವೆರಿ ಎಕ್ಸ್ಪರ್ಟ್ ಇನ್ ಯುವರ್ ಪ್ರೊಫೆಷನ್ ಅಲ್ವಾ? ಭಾಗಣ್ಣ ಜ್ಯೋತಿಷ್ಯ ಹೇಳ್ತಾ ಇದ್ದಾನೆ. ಹಾಗಾಗಿ ಏನಾಯ್ತು, ರಾಜನ್ಗೆ ಬಂದಿದ್ದಂತಹ ದೊಡ್ಡ ಸಮಸ್ಯೆ ಯಾವ್ದದು? ಯುವರಾಜ ಹುಚ್ಚ ಆಗ್ಬಿಟ್ಟಿದ್ದ. ಅದನ್ನ ಅದು ಸರಿ ಹೋಗ್ಬಿಟ್ಟ. ಆಮೇಲೆ ಮದ್ವೆನೂ ಆಯ್ತು ಅವನ್ಗೆ. ಈಗ ಯುವರಾಜ ಈಸ್ ವೆರಿ ಕೇಪಬಲ್ ಆಫ್ ಲುಕಿಂಗ್ ಆಫ್ಟರ್ ಹಿಸ್ ಕಿಂಗ್ಡಮ್. ಎಲ್ಲ ಮಾಡ್ತಾ ಇದ್ದಾನ ಅವನು. ಆಯ್ತಾ? ಆ ವಿದ್ಯೆಯಿಂದ ಉದ್ಧಾರ ಆದ್ರು ರಾಜರು. ಅದಕ್ಕೆ ರಾಜರು ಹೇಳ್ತಾ ಇದ್ದಾರೆ, ನಿಮ್ಮಿಂದ ನಾವು ಉಪಕಾರ ಪಡೆದ್ವಲ್ಲ, ನಿಮಗ್ ನಾವೇನಾದ್ರೂ ಕೊಡೋದ್ ಬೇಡವೇ ವಾಪಸ್? ಇದು ನಾವು ಯೋಚನೆ ಮಾಡ್ಬೇಕಾಗಿರೋದು. ಬಟ್ ನಮ್ಗೆ ಹೆಂಗ್ ಇನ್ಕಲ್ಕೇಟ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ಬಿಟ್ಟಿ ತಗೊಳ್ಳಿ, ಬಿಟ್ಟಿ ತಗೊಳ್ಳಿ, ಬಿಟ್ಟಿ ತಗೊಳ್ಳಿ, ಎಲ್ಲಾ ಬಿಟ್ಟಿ ಕೊಟ್ಟು 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 ಎಲ್ಲಾದ್ರಲ್ಲೂ ನಾವು ಬಿಟ್ಟಿ ಯೋಚನೆ ಮಾಡ್ತೀವಿ. ಬರುತ್ತಾ ಬಿಟ್ಟಿ, ಬರುತ್ತಾ ಬರ್ಲಿ, ನಾವ್ ಯಾಕೆ ಕೊಡ್ಬೇಕು ಅವ್ರಿಗೆ? ಬಿಟ್ಟಿ ಕೊಡ್ತಾ ಇದ್ದಾರಾ, ಕೊಡ್ಲಿ, ನಾವೇನಕ್ ಮತ್ತೆ ತಿರುಗಿಸ್ಕೊಡ್ಬೇಕು? ಈ ರೀತಿ ನಮ್ ಯೋಚನೆ ಅನ್ನೋಂಥದ್ದನ್ನ ಮೈಂಡ್ ಸೆಟ್ ಯಾರು ಹಾಳು ಮಾಡಿರೋದು ಅಂದ್ರೆ ದೀಸ್ ಪೊಲಿಟಿಷಿಯನ್ಸ್. ಆ ಸಿಸ್ಟಮ್ ಅನ್ನೋಂಥದ್ದೇ. ₹1 ಒಂದು ಚಾನೆಲ್ ಕೊಡ್ತಾರೆ. ಯಾಕೆ ಕೊಡ್ಬೇಕು? ಜಸ್ಟ್ ಫೈಂಡ್ ಔಟ್ ಇನ್ ಫಾರಿನ್ ಕಂಟ್ರೀಸ್ ಎಷ್ಟು ಲಿಮಿಟೆಡ್ ಚಾನೆಲ್ಸ್ಗಳಿದೆ ಅವ್ರದ್ರಲ್ಲಿ ಅಂತ. ದೇ ಆರ್ ವೆರಿ ಸ್ಮಾರ್ಟ್. ಒಂದು ಫೋನ್ ಇಟ್ಕೊಂಡ್ರೆ 10 ವರ್ಷ 15 ವರ್ಷ ಬಿಸಾಕಲ್ಲ. ಅಂಥದ್ರಲ್ಲಿ ನಮಗೆ ಎಲ್ಲ ತಂದು ಇಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ. ಐಫೋನು ಇಲ್ಲೇ ಮಾರ್ಕೆಟಿಂಗು, ಸ್ಯಾಮ್ಸಂಗು ಇಲ್ಲೇ ಮಾರ್ಕೆಟಿಂಗು, ನೋಕಿಯಾನು ಅಷ್ಟೇ, ಮತ್ತೊಂದು ಅಷ್ಟೇ, ಇನ್ನೊಂದು ಅಷ್ಟೇ. ವರ್ಷಕ್ಕೆ ಬಟ್ಟೆಗಳು ಚೇಂಜ್ ಮಾಡ್ದಂಗೆ ಫೋನ್ಗಳು ಚೇಂಜ್ ಮಾಡುವಂತ ಹುಚ್ಚು ಹಿಡಿಸ್ತಾರೆ ನಮ್ಮ ಜನಗಳಿಗೆ. ಗೇಮ್ಸ್, ಅಲ್ಲಿ ಗೇಮ್ಸ್ ಇಲ್ಲ. ಎಲ್ಲ ಕಡೆ ಆಸ್ಟ್ರೇಲಿಯಾ ಬೇರೆ ಇದ್ರಲ್ಲೆಲ್ಲ 18 ಇಯರ್ಸ್ ತನಕ ಅವ್ರು ಮುಟ್ಟಂಗಿಲ್ಲ. 16-18 ಇಯರ್ಸ್ ತನಕ ಸೋಷಿಯಲ್ ಮೀಡಿಯಾ ನೋಡಂಗಿಲ್ಲ ಅವರು. ಅಂಥ ರಿಸ್ಟ್ರಿಕ್ಷನ್ಸ್ ಇದೆ. ನಮ್ಮಲ್ಲಿ ಎಲ್ಲಿ ರಿಸ್ಟ್ರಿಕ್ಟ್ ಮಾಡಿದ್ದಾರೆ? ನಮ್ಗೆ ಯಾರು ನೋಡೋರಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ಯಾಕಂದ್ರೆ ವಿ ಆರ್ ದ ಕಂಟ್ರಿ. ನಾವು ಡೆವಲಪಿಂಗ್ ಕಂಟ್ರಿ ಅನ್ನೋಂಥದ್ದು ಏನಿದೀವಿ, ಅವ್ರಿಗೆ ಮಾರ್ಕೆಟಿಂಗ್ ಇದ್ದಂಗೆ ನಾವು ಫೀಲ್ಡ್ ಬಂದು ಇಲ್ಲಿ ಬೇಕಾದಂಗೆ ಇದು ಮಾಡ್ತಾ ಇದ್ದಾರೆ. ನಮ್ಮ ಜನಗಳಿಗೆ ಅದು ಗೊತ್ತಾಗಲ್ಲ. ಬ್ರ್ಯಾಂಡ್ ಅಂಬಾಸಿಡರ್ನ ಮಾಡ್ತಾರೆ ಸಿಕ್ತವ್ರನ್ನೆಲ್ಲ. ಅವ್ರನ್ನೆಲ್ಲ ನೋಡೋದು ನಾವು, ಅವರು ಹಳ್ಳದೊಳಗಡೆ ಬೀಳಿಸ್ತಾರೆ, ನಾವು ಬೀಳೋದು. ಆ ರೀತಿ ನಡೀತಾ ಇದೆ. ಅಷ್ಟು ತರ ಮಾಡಿ ಮಾಡಿ ಅಷ್ಟು ಚೀಪಾಗಿ ನಮ್ಮನ್ನ ಕೊಟ್ಟು 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 ಏನ್ ಮಾಡ್ತಾ ಇದ್ದಾರೆ? ಹಾಳು ಮಾಡ್ತಾ ಇದ್ದಾರೆ. ಅದನ್ನೇ ರಾಜ ಹೇಳ್ತಾ ಇದ್ದಾನೆ, ನಿಮ್ಮ ಹತ್ರ ಉಪಕಾರ ತಗೊಂಡಿದೀವಿ, ಪ್ರತಿಯಾಗಿ ನಾವೇನು ಕೊಡದೇ ಇದ್ರೆ ಅದು ರಾಜಧರ್ಮ ಅನ್ಸುತ್ತಾ? ದುಡಿಮೆಗೆ ತಕ್ಕನಂಗೆ ಸ್ಯಾಲ್ರಿ ಅನ್ನೋಂಥದ್ದು ಕೊಡ್ಬೇಕಲ್ವಾ? ಅದೇ ರೀತಿ ನಾನು ನಾನಿವಾಗ ಒಳ್ಳೆ ರೀತಿ ಆಡಳಿತ ಮಾಡ್ತಾ ಇದ್ದೀನಿ ಅಂತಂದ್ರೆ ನೀವು ನಿಜವಾಗ್ಲೂ ಏನಾದ್ರೂ ನಮ್ಮ ಹತ್ರ ಸ್ವಲ್ಪನಾದ್ರೂ ತಗೋಬೇಕು ಅಂತ ಹೇಳ್ತಾನೆ. ಆಯ್ತು, ಮಹಾರಾಜರು ತೀರಾ ಮಹಾರಾಜರಿಗೆ ನೋ ಅನ್ನಕ್ಕೂ ಆಗೋದಿಲ್ಲ. ಆಮೇಲೆ ರಾಜಿ ಒಪ್ಪಂದ ಮಾಡ್ಕೋತಾರೆ. ಸ್ವಲ್ಪ ಜಮೀನ್ ಮಾತ್ರ, ಎಷ್ಟು ಬೇಕು ಒಂದು ಫ್ಯಾಮಿಲಿ ಬದುಕೋದಿಕ್ಕೆ?
ಸಸ್ಟೈನ್ ಆಗೋದಿಕ್ಕೆ ಅಷ್ಟು ಜಮೀನ ತಗೊಳೋದಿಕ್ಕೆ ಭಾಗಣ್ಣ ಒಪ್ಕೋತಾನೆ. ಆದ್ರೆ ಮಹಾರಾಜರು ಜೊತೆಯಲ್ಲಿ ಒಂದು ಕಂಡೀಷನ್ ಸೇರಿಸ್ತಾರಂತೆ. ಜಮೀನ್ ತಗೊಂಡ್ಬಿಡ್ತಾನೆ ಭಾಗಣ್ಣ, ಕೊನೆಗೆ ಏನ್ ಗೊತ್ತಾ, ನೆಕ್ಸ್ಟ್ ಡೇನೆ ಇನ್ಯಾರಿಗೋ ಕೊಟ್ಬಿಡ್ತಾನೆ ಅಂತವ್ ನೀವನು. ಅದಕ್ಕೆ ಜಮೀನನ್ನ ಬೇರೆಯವರು ಕೊಡಬಾರ್ದು, ತಾವು ನೀವು ನಿಮ್ ವಂಶದವರು ಅಷ್ಟೇ ಅನುಭವಿಸ್ಕೊಂಡು ಹೋಗ್ಬೇಕು ಅಂತ ರಾಜರು ಕಂಡೀಷನ್ ಹಾಕ್ತಾರೆ. ನಮ್ಮ ವಂಶದವರ ಈ ಜಮೀನನ್ನ ಅನುಭವಿಸ್ಬೇಕು ಅಂತ ನೀವು ಅಪೇಕ್ಷೆ ಪಡ್ತಾ ಇದ್ದೀರಾ ಅಲ್ವಾ ಅಂತ ಭಾಗಣ್ಣ ಮತ್ತೆ ಪ್ರಶ್ನೆ ಮಾಡ್ತಾನೆ. ಹೌದು ಅಂತಾನೆ. ಆಯ್ತು, ಒಪ್ಕೊಂಡೆ ಮಹಾರಾಜ್ರೆ, ನನ್ ಕೊನೆ ತಮ್ಮನ ಉಪನಯನ ಕಾರ್ಯಕ್ರಮಕ್ಕೆ ಬಂದಾಗ ನೀವು ಈ ಹೊಲ ಕೊಟ್ಟಿದ್ದೀರಾ, ಅದ್ರಿಂದ ಅವನು ಮತ್ತೆ ಅವನ ಮಕ್ಕಳು ಯಾರಿದ್ದಾರೆ, ಅವನ್ ಜನರೇಷನ್ ಯಾರು ಬರ್ತಾರೆ, ಅವರು ಅದನ್ನ ಉಪಯೋಗಿಸೋ ರೀತಿ ನಾನು ನೋಡ್ಕೋತೀನಿ. ನನ್ ದೊಡ್ಡ ಹೊಣೆನ ನೀವು ಪರಿಹಾರ ಮಾಡಿದಿರಿ ಅಂತ. ಯಾಕಂದ್ರೆ ಒಬ್ರಿಗೆ ಮದ್ವೆ ಮಾಡಿದ್ರು ಅಂತಂದ್ರೆ ಅವ್ರಿಗೆಲ್ಲ ನೋಡ್ಕೋಬೇಕಲ್ಲ. ನೆಕ್ಸ್ಟ್ ಒಂದು ಫ್ಯಾಮಿಲಿ ಅನ್ನೋಂಥದ್ದು ಬರುತ್ತೆ, ಮಕ್ಕಳು ಅನ್ನೋಂಥವ್ರು ಆಗ್ತಾರೆ. ಹೌ ಟು ಟೇಕ್ ಕೇರ್ ಆಫ್ ದೆಮ್, ಫ್ಯಾಮಿಲಿನ ಹೇಗೆ ಟೇಕ್ ಕೇರ್ ಮಾಡೋದು, ಅದಕ್ಕೆ ಏನಾದ್ರೂ ಒಂದು ಸೋರ್ಸ್ ಆಫ್ ಇನ್ಕಮ್ ಅನ್ನೋಂಥದ್ದು ಇರ್ಬೇಕಲ್ವಾ, ರೆಗ್ಯುಲರ್ ಸೋರ್ಸ್ ಆಫ್ ಇನ್ಕಮ್ ಅನ್ನೋಂಥದ್ದು. ಭಾಗಣ್ಣಂಗೆ ಇಟ್ ವಾಸ್ ಅ ಬಿಗ್ ಹೆಡ್ಏಕ್, ರಂಗೂಗ್ ಮದ್ವೆ ಮಾಡಿದ್ರೆ ಕತೆ ಏನು ಅಂತ. ಈಗ ರಾಜರು ಒಂದಷ್ಟು ಜಮೀನ್ ಕೊಟ್ರಲ್ಲ, ಸೊ ಸ್ವಲ್ಪ ಅವನಿಗೆ ಸಮಾಧಾನ ಆಗುತ್ತೆ. ಮಹಾರಾಜರಿಗೂ ಕೂಡ ಸಮಾಧಾನ, ಏನೋ ಭಾರ ಕಡಿಮೆ ಆಯ್ತು ಅಂತ. ಹೋಗೋ ಮೊದಲು ತಟ್ಟೆ ತುಂಬಾ ಚಿನ್ನದ ನಾಣ್ಯಗಳನ್ನ ಮಹಾರಾಜರು ಭಾಗಣ್ಣಂಗೆ ಕೊಡ್ತಾರಂತೆ. ಮಹಾರಾಜರು ಆ ಕಡೆ ಹೋಗಂಗಿಲ್ಲ, ಈ ಕಡೆ ಅವನೇನ್ ಮಾಡ್ತಾನೆ, ಶಾನ್ ಭೋಗ ಗುಂಡಪ್ಪನವ್ರನ್ನ ಭಾಗಣ್ಣ ಕರೀತಾನೆ. ಯಾಕಂದ್ರೆ ವೆರಿ ಫಸ್ಟ್ ಟೈಮ್ ಸಂಕಾಪುರಕ್ಕೆ ಭಾಗಣ್ಣ ಬಂದಾಗ ಅವ್ರ ಮಗನ್ ಜೊತೆಗೆ ಭಾಗಣ್ಣಂಗೆ ಉಪನಯನ ಮಾಡಿಸಿದವರು ಶಾನ್ ಭೋಗ್ ಗುಂಡಪ್ಪನವ್ರು. ಆ ದಿನ ನನಗ್ ಉಪನಯನ ಮಾಡಿಸಿದ್ರಿ, ಗಾಯತ್ರಿ ಮಂತ್ರದ ಅರ್ಥವನ್ನ ನಾನು ತಿಳ್ಕೊಳೋದಿಕ್ಕೆ ನೀವು ಅವತ್ತು ಕಾರಣ ಆದ್ರಿ. ಆ ದಿನ ವಟುವಾಗಿ ನಾನು ಭಿಕ್ಷೆ ಸ್ವೀಕಾರ ಮಾಡಿದ್ದೆ ನಿಮ್ ಹತ್ರ, ಆಯ್ತಾ. ಉಪನಯನದ ದಿನ ಆದ್ರೂ ಅಟ್ಲೀಸ್ಟ್ ಭಿಕ್ಷೆ ಸ್ವೀಕಾರ ಮಾಡಿಸ್ತಾರೆ. ಈ ದಿನ ನಾನು ದೊಡ್ಡವನಾಗಿದ್ದೀನಿ, ಕೈ ತುಂಬಾ ದುಡಿತಾ ಇದ್ದೀನಿ, ನೀವ್ ಇದನ್ನ ಸ್ವೀಕಾರ ಮಾಡಿ ನನಗೆ ಉದ್ಧಾರ ಮಾಡಬೇಕು ಅಂತ ಹೇಳಿ ಭಾಗಣ್ಣ ಆ ತಟ್ಟೆ ತುಂಬಾ ಏನು ಚಿನ್ನದ ನಾಣ್ಯ, ಗೋಲ್ಡನ್ ಕಾಯಿನ್ಸ್ ಏನ್ ಕೊಟ್ಟಿದ್ರು ಅದನ್ನೆಲ್ಲ ಶಾನ್ ಭೋಗ ಗುಂಡಪ್ಪನವ್ರಿಗೆ ಕೊಟ್ಟು ಬಿಡ್ತಾನಂತೆ. ಎಷ್ಟೋ ಹಣ ಸಂಪಾದನೆ ಮಾಡಿ ಭಾಗಣ್ಣ ಸಂಕಾಪುರಕ್ಕೆ ತಂದಿದ್ದ. ಇಲ್ಲಿಗೆ ಬಂದ ಮೇಲೂ ಕೂಡ ಮಹಾರಾಜರು ಸಾಕಷ್ಟು ದುಡ್ಡು ಕೊಟ್ಟಿದ್ರು. ಉತ್ತನೂರ್ಗೆ ಹೋಗ್ಬೇಕಾದ್ರೆ ಭಾಗಣ್ಣ ಮತ್ತೆ ಬರೀ ಕೈಯಿಂದನೇ ಉತ್ತನೂರ್ಗೆ ಹೋಗ್ತಾನೆ. ನಮ್ಮ ವ್ಯಾಸತೀರ್ಥರು, ಶ್ರೀ ವ್ಯಾಸತೀರ್ಥರು ವಿಜಯನಗರ ಸಾಮ್ರಾಜ್ಯದ 6 ಜನ ರಾಜರಿಗೆ ರಾಜಗುರುಗಳಾಗಿ ಮೆರೆದಂಥವ್ರು. ಅವ್ರಿಗೂ ಅಷ್ಟೇ ಅಂತೆ. ಕೃಷ್ಣದೇವರಾಯ ಅವನ ಕಾಲದಲ್ಲಿ ವ್ಯಾಸತೀರ್ಥರಿಗೆ ಅರಮನೆ ಕರೆಸ್ಬಿಟ್ಟು ಮುತ್ತು ರತ್ನಗಳಿಂದ ಅಭಿಷೇಕ ಮಾಡ್ತಾ ಇದ್ನಂತೆ. ವ್ಯಾಸತೀರ್ಥ ಬರ್ಬೇಕಾದ್ರೆ ಬರೀ ದಂಡ ಒಂದ್ ಹಿಡ್ಕೊಂಡ್ ಬರ್ತಾ ಇದ್ರತ್ತೆ, ಸನ್ಯಾಸಿಗಳ ದಂಡ ಹಿಡ್ಕೊಂಡಿರೋದು ನೋಡಿರ್ತೀರ. ವಾಪಸ್ ಹೋಗ್ಬೇಕಾದ್ರೂ ಕೂಡ ಕೈಯಲ್ಲಿ ದಂಡ ಅಷ್ಟೆ. ಅದೇನ್ ಅವನ ಅಭಿಷೇಕ ಮಾಡ್ತಾನೋ ಮುತ್ತು ರತ್ನ, ಆ ಮುತ್ತು ರತ್ನಗಳದ್ದು ಪ್ರಭೆಕ್ಕಿಂತ ಏನಂತಾರ ಅದ್ರ ಶೈನಿಂಗ್ಕಿಂತ, ಅದು ಶೈನ್ ಆಗತ್ತಲ್ಲ, ಆ ಇದ್ರಕ್ಕಿಂತ ವ್ಯಾಸತೀರ್ಥರೇನೆ ತುಂಬಾ ಶೈನ್ ಆಗಿ ಕಾಣಿಸ್ತಾ ಇದ್ರಂತೆ, ಅಷ್ಟು ಬೆಳಗ್ತಾ ಇದ್ರಂತೆ. ಅದವ್ರ ವರ್ಚಸ್ಸು ಯತಿಗಳದು, ಸುಮ್ನೆನಾ ಪ್ರಹ್ಲಾದ್ರು. ಸೊ ಆಮೇಲೆ ಅಲ್ಲಿದ್ದಿರುವಂತಹ ಯೋಗ್ಯ ಜನಗಳಿಗೆ ಅದನ್ನ ದಾನ ಮಾಡಿ ಬಂದ್ಬಿಡ್ತಾ ಇದ್ರಂತೆ. ಹಂಗೆ ನಮ್ ಭಾಗಣ್ಣ ಕೂಡ ಏನ್ ತಗೊಂಡ್ ಹೋಗಿದ್ನೋ ಎಲ್ಲ ದಾನ ಮಾಡಿ ಬರೀ ಕೈಯಿಂದ ಉತ್ತನೂರಿಗೆ ಬಂದ. ವೆಂಕಮ್ಮನ ಅದೃಷ್ಟ ದೊಡ್ಡದು, ಎಲ್ಲಾ ಮಕ್ಕಳು ಕಣ್ಣು ಮುಂದೆ ಇದ್ದಾರೆ. ಪ್ರತಿದಿನ ವೆಂಕಟೇಶ್ವರನ್ಗೆ ಸಮರ್ಪಣೆ ಮಾಡಿರುವಂತಹ ನೈವೇದ್ಯ ಸಿಗ್ತಾ ಇದೆ, ಪ್ರಸಾದ. ನಾಲ್ಗೆಗೆ 2 ಕೆಲ್ಸ, ಒಂದು ಮಾತಾಡೋದು, ಒಂದು ತಿನ್ನೋದು. ಮಾತಾಡೋದು ಭಗವಂತನ ಬಗ್ಗೆ ಮಾತಾಡ್ಬೇಕು, ಸರಿಯಾಗಿರುವಂತದ್ದನ್ನ ಮಾತಾಡ್ಬೇಕು. ತಿನ್ನೋದು ಭಗವಂತನ ಪ್ರಸಾದನೇ ತಿನ್ಬೇಕು. ಸಿಕ್ಕಿದ್ದನ್ನೆಲ್ಲ ತುರ್ಕೊಳೋದಕ್ಕೆ ಬಾಯಿ ಅನ್ನುವಂಥದ್ದು ಡಸ್ಟ್ಬಿನ್ ಅಲ್ಲ. ನೀವೇನಾದ್ರೂ ಸಿಕ್ಕಿದ್ದನ್ನ ಬೀದಿಲ್ ಸಿಕ್ಕೋದನ್ನ, ಕೈಗೆ ಸಿಕ್ಕಿದ್ದನ್ನ ತಿಂತಾ ಇದ್ದೀರಾ ಅಂತಂದ್ರೆ ದೇರ್ ಈಸ್ ಇನ್ ಸ್ಕ್ರಿಪ್ಚರ್ ಇಟ್ ಈಸ್ ದೇರ್ ವಾಟ್ ಈಸ್ ನಿಷಿದ್ಧ ಪದಾರ್ಥಗಳು, ಯಾವುದು ನಮ್ಗೆ ಬರುತ್ತೆ ಸೇವನೆಗೆ ಅಂತ ಅದನ್ನ ನಾವು ತಗೋಬೇಕು. ಅದನ್ನ ತಗೊಂಡ್ಲಿಲ್ಲ, ಭಗವಂತನಿಗೆ ಸಮರ್ಪಣೆ ಮಾಡ್ಲಿಲ್ಲ ಅಂತಂದ್ರೆ ಅವರ್ ಬಾಯಿ ಅನ್ನುವಂಥದ್ದು ಇಟ್ಸ್ ಆಸ್ ಗುಡ್ ಆಸ್ ಡಸ್ಟ್ಬಿನ್ ಅಷ್ಟೇ, ಏನು ವ್ಯತ್ಯಾಸ ಇಲ್ಲ. ಬಾಯಿ ಅಲ್ಲಿಂದ ತಗೊಂಡು ಹೊಟ್ಟೆಗೆ ಹಾಕೋಣತ್ತಷ್ಟೇ, ಅದೊಂದು ದೊಡ್ಡ ಡಸ್ಟ್ಬಿನ್ ಮಾಡೋವಂಥದ್ದು. ಸೊ ಇವಳದು ಪುಣ್ಯ ದೊಡ್ಡದು, ವೆಂಕಟೇಶ್ವರನ್ಗೆ ಸಮರ್ಪಣೆ ಮಾಡಿರುವಂತ ನೈವೇದ್ಯ ಸಿಗ್ತಾ ಇದೆ. ಮನೆಯಲ್ಲಿ ಯಾವಾಗ್ಲೂ ಅತಿಥಿಗಳು ಅಭ್ಯಾಗತರು ಬರ್ತಾ ಇದ್ದಾರೆ, ಆಳು ಕಾಳುಗಳು ತುಂಬಿದ್ದಾರೆ. ಮಗ ಕೈ ತುಂಬಾ ಸಂಪಾದನೆ ಮಾಡ್ತಾ ಇದ್ದಾನೆ, ತಮ್ಮಂದ್ರನ್ನ ಮಕ್ಕಳ ತರ ನೋಡ್ಕೋತಾ ಇದ್ದಾನೆ ಭಾಗಣ್ಣ, ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ನಂತೆ. ತಾನ್ ಮದುವೆ ಆಗಲ್ಲ ಅಂತ ಭಾಗಣ್ಣ ಹೇಳ್ಬಿಟ್ಟಿದ್ನಂತೆ. ಬೇರೆ ಮಕ್ಕಳ ಬಗ್ಗೆ ಹೇಳಕ್ ಹೋದ್ರೆ, ಅಥವಾ ಸೀನು ಅಥವಾ ದಾಸು ಬಗ್ಗೆ ಹೇಳಕ್ಕೆ ಅವಳು ತುಂಬಾ ಸರಿ ಟ್ರೈ ಮಾಡಿದ್ಲಂತೆ. ಆದ್ರೆ ಅವರಿಬ್ರು, ಸೀನು ಅಂಡ್ ದಾಸು, ಭಾಗಣ್ಣನ ದಾರಿಲೇ ನಡೆಯೋದಕ್ಕೆ ಡಿಸೈಡ್ ಮಾಡ್ಬಿಟ್ಟಿದ್ರು. ಗದ್ವಾಲ್ದಿಂದ ಅವ್ರ ಕೆಲ್ಸ ಬಿಟ್ಟು ಬಂದಾಗ ಅವರಿಬ್ರು ಅಣ್ಣನ ದಾರಿಲೇ ಹೋಗ್ತೀವಿ ಅಂತ ಅವರು ಸಂಕಲ್ಪ ಮಾಡ್ಬಿಟ್ಟಿರ್ತಾರೆ.
ಇದು ಅವಳಿಗೆ ಗೊತ್ತಾಗ್ಲಿಲ್ಲ. ಒಂದ್ಸರಿ ಏನಾಯ್ತು ಅವಳಿಗೆ, ಇದ್ದಕ್ಕಿದ್ದಂಗೆ ಜ್ವರ ಬಂದ್ಬಿಡ್ತಂತೆ. ದಾಸಣ್ಣ ಸೀನಣ್ಣ ಏನೇನೋ ಔಷಧಿಗಳನ್ನ ತಗೊಂಬಂದು ಕುಡಿಸ್ತಾ ಇರ್ತಾರಂತೆ. ಔಷಧಿಗಳು ಜಾಸ್ತಿ ಆಗ್ತಾ ಇರತ್ತೆ ಕುಡಿಸೋದು, ಈ ಕಡೆ ರೋಗ ಕೂಡ ಜಾಸ್ತಿ ಆಗ್ತಾ ಇರ್ತಂತೆ. ಭಾಗಣ್ಣ ತಮ್ಮಂದ್ರಿಗೆ ಹೇಳ್ತಾನಂತೆ, ಡಾಕ್ಟರ್ನ ಕರ್ಕೊಂಬರೋದು, ವೈದ್ಯರು ಆ ಕಾಲದಲ್ಲೆಲ್ಲ ಇದ್ರಲ್ಲ ವೈದ್ಯರು, ಆಯುರ್ವೇದ ಡಾಕ್ಟರ್ಗಳು, ಡಾಕ್ಟರ್ನ ಕರ್ಕೊಂಬರೋದು, ಔಷಧಿ ಕುಡಿಸೋದು, ನಿಮ್ ಕೆಲ್ಸ ನೀವು ಮಾಡಿ, ಆದ್ರೆ ನಾನ್ ಮಾತ್ರ ಅಮ್ಮನ್ನ ಒಂದು ಕ್ಷಣ ಕೂಡ ಬಿಟ್ಟಿರಲ್ಲ. ಕಡೇ ಕಾಲದಲ್ಲಿ ಅವಳಿಗೆ ಸಂತೋಷದಿಂದ ಹೋಗೋ ರೀತಿ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಅಣ್ಣ ಹೇಳಿದ್ರೆ ತಮ್ಮಂದ್ರು ಅಳಕ್ ಶುರು ಮಾಡ್ಬಿಟ್ರಂತೆ. ಬಿಕಾಸ್ ದೇ ಕೇಮ್ ಟು ನೋ ದಿಸ್ ಇಸ್ ಹರ್ ಲಾಸ್ಟ್ ಇದು ಅಂತ. ಅಳಬೇಡ್ರಪ್ಪ, ಒಂದ್ ಹೂವ ಅದು ಚೆನ್ನಾಗ್ ಅರಳುತ್ತೆ, ಘಮಘಮ ಅಂತ ಪರಿಮಳ ಎಲ್ಲ ಕಡೆ ಬೀರುತ್ತೆ, ಪರಮಾತ್ಮನ್ ಪೂಜೆಗೆ ಅಂತ ಬರುತ್ತೆ, ಬಂದ್ಬಿಟ್ಟು ಏನ್ ಮಾಡುತ್ತೆ, ಆಮೇಲೆ ಅದು ಬಾಡು ಹೋಗುತ್ತೆ, ನೆಕ್ಸ್ಟ್ ಡೇ ಅದು ನೈರ್ಮಲ್ಯ ಆಗತ್ತೆ. ಅದಾದಾಗ ಏನಾಗುತ್ತೆ, ಇನ್ನೇನ್ ಉಳಿಯುತ್ತೆ ಅದಕ್ಕೆ? ಹಂಗಾದ್ರೆ ನೈರ್ಮಲ್ಯ ಆದಾಗ ಏನ್ ಮಾಡ್ತೀವಿ ನಾವು, ಅದನ್ನ ತಲೆಗೆ ಮುಡ್ಕೋಬೇಕು. ಎಲ್ಲೆಲ್ಲೋ ರೋಡಲ್ಲಿ ಸಿಕ್ಕೋ ಹೂವುಗಳನ್ನೆಲ್ಲ ತಲೆಗೆ ಹಾಕೊಳೋದು, ಅದು ಭಗವಂತನಿಗೆ ಮುಟ್ಸಿರೋ ಅಂತದನ್ನ ನಾವು ತಲೆಗೆ ಇಟ್ಕೋಬೇಕು, ನಾಟ್ ಅದರ್ವೈಸ್. ತುಂಬಾ ಸೂಕ್ಷ್ಮಗಳಿದೆ. ಏನಿದ್ರು ಭಗವಂತಂಗ್ ಸಮರ್ಪಣೆ ಆಗ್ಬೇಕು, ಹಾಕೊಳೋ ಬಟ್ಟೆ ಕೂಡ ಭಗವಂತಂಗ್ ಸಮರ್ಪಣೆ ಆಗ್ಬೇಕು. ಭಗವಂತಂಗ್ ಕೊಟ್ಟು, ಭಗವಂತಂಗ್ ಮುಡಿಸಿ, ಅರ್ಶನ ಕುಂಕುಮ ಇಟ್ಟು ಒಂದ್ ತುದಿಲಿ, ಆಮೇಲೆ ಅದನ್ನ ನಾವು ಧಾರಣೆ ಮಾಡ್ಬೇಕು. ಎಲ್ಲಾ ಭಗವಂತಂದೇ ಸಂಪತ್ತು, ಇಲ್ದಿದ್ರೆ ಕಳ್ರು. ಅದಕ್ಕೆ ಇವನ್ ಹೇಳ್ತಾನೆ, ಮಾರನೇ ಹಾಗಾದ್ರೆ ನೈರ್ಮಲ್ಯ ಆದ್ಮೇಲೆ ಏನಾಗುತ್ತದು, ಆ ಹೂವ ನಮ್ ತಲೆಗೆ ಬರುತ್ತೆ, ನಮ್ ತಲೆಗೆ ಹಾಕೊಂತೀವಿ, ಅದೇ ಕೆಲ್ಸ ಅದ್ರದ್ದು. ನಮ್ಮಮ್ಮ ನಮ್ಮೆಲ್ರನ್ನ ಇಷ್ಟು ದಿನ ತುಂಬಾ ಕಷ್ಟದಿಂದ ಸಾಕಿದ್ಲು. ಅವಳ ಪುಣ್ಯದ ಪ್ರಭಾವ ನನಗೆ ಬೇಗ ಸಂಪಾದನೆ ಪ್ರಾರಂಭ ಆಯ್ತು. ಅವಳ ಆಶೀರ್ವಾದ ನಾವೆಲ್ಲ ಇವತ್ತು ಸುಖವಾಗಿದ್ದೀವಿ. ಅವಳಿಗೂ ಒಳ್ಳೆ ಕಾಲ ಬಂದಿದೆ. ಭಿಕ್ಷೆ ಬೇಡಿತ್ತು ಅವಳ ಕೈಗಳು, ಈಗ ಕೈ ಕೊಟ್ಟು ಕೊಟ್ಟು ದಾನ, ಕೈ ಸುಸ್ತಾಗಿ ಬಿದ್ದೋಗ್ಬಿಡ್ಬೇಕು ಅಷ್ಟು ದಾನ ಮಾಡಿದಾಳೆ ಅವಳು. ಸಾವಿರಾರು ಜನರದು ಅನ್ನ ಸಂತರ್ಪಣೆ ಉಪನಯನ ಟೈಮಲ್ಲೆಲ್ಲ ಅವಳೇ ಮಾಡಿದಾಳೆ. ಮನೆಗ್ ಬರೋದು ಎಷ್ಟು ಜನ, ಎಲ್ಲರೂ ಬರ್ತಾರಲ್ಲ, ಅದೆಲ್ಲ ಆಗಿದೆ. ನಾವೆಲ್ಲರೂ ಮುಂದೆ ಇದೀವಿ, ಅವಳು ಮುಂದೆನೇ ಇದೀವಿ. ಅವಳು ಕಣ್ಣು ಮುಚ್ತಾ ಇದ್ದಾಳೆ. ಒಂದು ಜೀವ ಕಂಪ್ಲೀಟ್ನೆಸ್ ಅನ್ನೋದನ್ನ ಪಡ್ಕೊಳೋದಿಕ್ಕೆ ಇದಕ್ಕಿಂತ ಇನ್ನೇನ್ ಬೇಕು ಅಂತ ಭಾಗಣ್ಣ ಏನ್ ಮಾಡ್ತಾನೆ, ಸುತ್ತಮುತ್ತ ಗ್ರಾಮಗಳಿಂದ ಬ್ರಾಹ್ಮಣರನ್ನ ಕರ್ಕೊಂಬರೋದಕ್ಕೆ ಆಳುಗಳ ಮೂಲಕ ವ್ಯವಸ್ಥೆ ಮಾಡಿಸ್ತಾನೆ. ನೂರಾರು ಬ್ರಾಹ್ಮಣರಿಗೆ ತಾಯಿ ಕೈಯಿಂದ ಬೇರೆ ಬೇರೆ ದಾನ ಧರ್ಮಗಳನ್ನ ಮಾಡಿಸ್ತಾನಂತೆ. ಜ್ವರ ಇದೆ ಅವಳಿಗೆ, ಆದ್ರೂ ಕೂಡ ಭಾಗಣ್ಣ ಏನ್ ಹೇಳುದ್ನೋ ಎಲ್ಲ ತರದ್ದು ಅವಳು ಫಾಲೋ ಮಾಡಿದ್ಲಂತೆ. ಕಡೇ ಮಗ ರಂಗನ್ನ ಕರೆದು ಅವಳು ಹೇಳ್ತಾಳಂತೆ, ತುಂಬಾ ಧ್ವನಿ ಬಿದ್ದೋಗ್ಬಿಟ್ಟಿರುತ್ತಂತೆ, ತುಂಬಾ ಅಂದ್ರೆ ತುಂಬಾ ಲೋ ವಾಯ್ಸ್, ನೀನಿನ್ನೂ ಚಿಕ್ಕವನು, ಅಣ್ಣನ್ ಮಾತು ಯಾವತ್ತೂ ಮೀರ್ಬೇಡ, ನಿನ್ನ ಅಪೇಕ್ಷೆ ಏನೇ ಇರ್ಲಿ, ಅಂದ್ರೆ ನೀನ್ ಏನ್ ಆಸೆ ಪಡ್ತೀಯೋ ಅಣ್ಣನ್ ಮಾತು ಮಾತ್ರ ತಪ್ಪದಂಗ್ ಪಾಲಿಸು. ನಿನ್ನಣ್ಣ ಭಾಗಣ್ಣ ನಮ್ಮ ವಂಶದ ಶ್ರೇಷ್ಠ ಪುತ್ರ ಅವನು, ಅವನಿಂದ ನಾನು ಎಲ್ಲಾನು ಸಿಕ್ತು ನನಗೆ, ನೀನು ಅಷ್ಟೇ ಅವನಿಂದ ಎಲ್ಲ ಸಿಗುತ್ತೆ ನಿನಗೆ ಅಂತ ಹೇಳ್ತಾ ಇದ್ದಂಗೆನೆ ಅವಳ ಧ್ವನಿ ಬಿದ್ದೋಯ್ತಂತೆ. ಪಕ್ಕದಲ್ಲೇ ಭಾಗಣ್ಣ ತಾಯಿ ತಲೆನ ತೊಡೆ ಮೇಲೆ ಇಟ್ಕೋತಾನೆ. ವೆಂಕಟೇಶ್ವರನ್ ತೀರ್ಥನ ತಂದು ಬಾಯಲ್ಲಿ ಹಾಕೋ ಹಾಗೆ ತಮ್ಮಂದ್ರಂಗ್ ಹೇಳ್ತಾನಂತೆ. ಅವರೆಲ್ಲರೂ ಹಾಕದ ಮೇಲೆ ಅವನು 3 ಸರಿ ತೀರ್ಥನ ಬಾಯಲ್ಲಿ ಹಾಕ್ತಾನೆ. 2 ಸರಿ ಅವಳದನ್ನ ಸ್ವೀಕಾರ ಮಾಡ್ತಾಳೆ, 3ನೇ ಸರಿ ತೀರ್ಥ ಹೊರಗಡೆ ಬಂತು. ಅಂದ್ರೆ ಅವಳ ಜೀವನ ಯಾತ್ರೆ ಅನ್ನೋಂಥದ್ದು ಮುಗ್ದೋಗಿತ್ತು. ದಟ್ ವಾಸ್ ಹರ್ ಲಾಸ್ಟ್ ಬ್ರೆತ್. ತಾಯಿ ಹೋಗ್ತಾಳೆ, ಆಯ್ತಾ. ಸೊ ಮುಂದೆ ಏನಾಗುತ್ತೆ ಅನ್ನೋಂಥದ್ದನ್ನ ನಾಳಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.